8ನೇ ತಿಂಗಳಲ್ಲಿ 5 ಮತ್ತು 6 7ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ 5ನೇ ತಾರೀಕು ಆಟೋ ಮತ್ತು ಬೈಕು ರ್ಯಾಲಿ ಇದೆ. ಆ ರ್ಯಾಲಿಯಲ್ಲಿ ದಾವಣಗೆರೆಯ ಸ್ಮಾರ್ಟ್ ಸಿಟಿ ಆಟೋ ಚಾಲಕರು ಮತ್ತು ಮಾಲೀಕರು ಎಲ್ಲರೂ ಅದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ರಿಪೋರ್ಟರ್ ಪತ್ರಿಕೆ ಸಹ ಇದೆ. 6ನೇ ತಾರೀಕು ಸ್ಥಳೀಯರು ಮತ್ತು ನಮ್ಮ ಶಾಲಾ ಕಾಲೇಜು ಎಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಒಂದು ಜಾಥಾ ಇದೆ. ಆ ಜಾಥಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ 7ನೇ ತಾರೀಕಿಗೆ ಒಂದು ಸ್ಟೇಜ್ ಕಾರ್ಯಕ್ರಮ ಇದೆ. ಆ ಸ್ಟೇಜ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 85% ಮೇಲ್ ತೆಗೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಇದೆ. ದಯಮಾಡಿ ಈ ಒಂದು ಗಾಂಜಾ ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ. ಆಮೇಲೆ ದಾವಣಗೆರೆಯ ಸುತ್ತಮುತ್ತಲಿನ ಎಲ್ಲ ನಮ್ಮ ಸಂಘಟನೆಯವರು ಐಗೂರಲ್ಲಿದ್ದಾರೆ. ಐಗೂರಿನವರು ಮತ್ತು ಭರಮಸಾಗರದವರು, ಹೊನ್ನೂರು ಗ್ರಾಮ ಘಟಕ ಎಲ್ಲರೂ, ಮತ್ತು ದಾವಣಗೆರೆ ಸುತ್ತಮುತ್ತಲು ಇರೋಂಥ ಎಲ್ಲ ನಮ್ಮ ಆತ್ಮೀಯರು, ಸ್ನೇಹಿತರು, ನಮ್ಮ ಸಂಘಟನೆಯ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹಾಗೆ ಬೈಕ್ ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಗಾಂಜಾ ಆನ್ಲೈನ್ ಗೇಮನ್ನು ನಾವು ಬಿಡಿಸಬೇಕು, ತಂದೆ ತಾಯಿನ ಉಳಿಸ್ಬೇಕು ಅಂತ ಒಂದು ಜಾಥಾ ಮಾಡ್ತಿರೋದು. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಮಸ್ಕಾರ. ಸರ್, 31ನೇ ತಾರೀಕು ನೀವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರಿ. ಯಾಕೆ ಸರ್, ಕಾರಣ ಏನು? ನೀವು ಕಾರ್ಯಕ್ರಮ ಅದು 30ನೇ ತಾರೀಕು ಅಂತಂದರೆ 28, 29, 30ನೇ ತಾರೀಕು ನಾವು ಆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಕಾರ್ಯಕ್ರಮ ಇಟ್ಕೊಂಡಿದ್ದ ಕಾರಣ ಏನಂತಂದರೆ, ಅದು ಈಗ ಹಬ್ಬ ಬಂತು, ನಾಳೆ ಅಮಾವಾಸ್ಯೆ ಬೇರೆ ಇದೆ. ಹಾಗಾಗಿ ಈ ಕಾರ್ಯಕ್ರಮನ ನಾವು 4 ಮತ್ತು 5 ಮತ್ತು 6, 7ನೇ ತಾರೀಕಿಗೆ ಅದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾವು. ಸರ್, ನೀವು ಇದ್ರ ಹಿಂದೆ ಅನೇಕ ಬಾರಿ ಇಂಥ ಸಮಾಜಮುಖಿ ಕೆಲಸಗಳನ್ನು ನೀವು ಅದ್ಭುತವಾಗಿ ನಡೆಸ್ಕೊಟ್ಟಿರ್ತೀರಿ. ಈಗ ನೀವು ತೆಗೆದುಕೊಂಡಿರ್ತಕ್ಕಂಥ ವಿಷಯ ಭಾಳ ಜನಗಳಿಗೆ ಭಾಳ ಅಗತ್ಯವಾದ ವಿಷಯ. ಅದನ್ನು ನೀವು ಎಷ್ಟು ಜನಕ್ಕೆ ಮುಟ್ಟಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದಿರ. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಭಾಗವಹಿಸಬೇಕು ಅಂತಂದರೆ ನಿಮಗೆ ಮೀಡಿಯಾ ಸಪೋರ್ಟೇ ಬೇಕಾಗುತ್ತೆ. ನೀವು ಯಾವ್ಯಾವ ಮೀಡಿಯಾದವ್ರನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ದೀರಾ? ಅವ್ರೇನಾದ್ರು ಬರ್ತೀವಿ ಅಂತ ಹೇಳಿದಾರಾ? ಇಲ್ಲ, ನಾವು 3ನೇ ತಾರೀಕು ಇಲ್ಲ 4ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡ್ಬೇಕಂತಲೂ ಅಂದ್ಕೊಂಡಿದ್ದೀವಿ. ಹಾಗೆ ನಮ್ಮ ಅಶ್ವಮೇಧ ಚಾನಲ್ ಅಂತ ಇದೆ, ಅದರಲ್ಲೂ ಸಹ ಲೈವ್ ಬರುತ್ತೆ ಇದು ಕಾರ್ಯಕ್ರಮ. ಮತ್ತು 5, 6ನೇ ತಾರೀಕು, 7ನೇ ತಾರೀಕು ಕಂಪಲ್ಸರಿ 3 ದಿವಸನೂ ಲೈವ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನಾವು ಹಿಂದೆ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಕಾರಣ ಏನಂದರೆ, ತುಂಬ ಜನ ಅಂದರೆ ಮಾದಕ ವಸ್ತುಗಳಂದರೆ ಗಾಂಜಾ, ಈ ಕೆಲವೊಂದು ಹೊರಗಡೆಯಿಂದ ಬರೋಂಥದ್ದು, ಆಮೇಲೆ ಯಾವುದೇ ಒಂದು ಈ ಗಾಂಜಾಗಳು ಬರೋಂಥದ್ದನ್ನಕ್ಕಿಂತ ಹೆಚ್ಚಾಗಿ ನಮ್ಮ ಸಿಟಿ ಒಳಗೆ ಬರಬೇಕಂದ್ರೆ ಯಾವುದೇ ರೀತಿಯಿಂದ ಈ ದೊಡ್ಡ ದೊಡ್ಡ ಬಿಲ್ಡರ್ಸು ಅಥವಾ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇಲ್ಲದೆ ಯಾವುದೂ ಬರೋದಿಲ್ಲ. ಬಟ್ ಅಂದರೆ ಅದಕ್ಕೆ ಹೆಚ್ಚಿಗಾಗಿ ನಾವು ಸಹ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇಲ್ಲದೆ ಯಾವುದು ನಮ್ಮ ದಾವಣಗೆರೆ ಒಳಗೆ ಅದು ಬರೋದಿಲ್ಲ. ಅದಕ್ಕೆ ಬರುತ್ತೆ ಅಂತಂದರೆ ನೆಕ್ಸ್ಟ್ ದಿನಗಳಲ್ಲಿ ನಾವು ಸಹ ಡಿಪಾರ್ಟ್ಮೆಂಟಿಗೆ ನಾವು ಸಪೋರ್ಟ್ ಆಗಿರ್ತೀವಿ, ನಮ್ಮ ಸಂಘಟನೆ ಸಪೋರ್ಟ್ ಆಗಿರುತ್ತೆ. ನಾವು ಪ್ರತಿ ಒಂದು ವಾರ್ಡ್ಗಳಲ್ಲೂ ಸಹ ನಮ್ಮ ದಾವಣಗೆರೆ 45 ವಾರ್ಡ್ಗಳಲ್ಲಿ ಪ್ರತಿ ತಿಂಗಳಿಗೆ ಒಂದ್ಸಲ ಈ ಕಾರ್ಯಕ್ರಮ, ಒಂದೊಂದು ವಾರ್ಡಲ್ಲಿ ಒಂದೊಂದು ತಿಂಗಳು ಇಲ್ಲ 1.5 ತಿಂಗಳಿಗೆ ಒಂದ್ಸಲ ನಾವು ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅದಾದ ಮೇಲೆ ಸುತ್ತಮುತ್ತಲ ಹಳ್ಳಿಗಳಲ್ಲೂ ಸಹ ಅಲ್ಲಿ ನಮ್ಮ ಸಂಘಟನೆ ಗ್ರಾಮ ಘಟಕ ಇದೆಯಲ್ಲ, ಆ ಗ್ರಾಮ ಘಟಕದ ಹುಡುಗರನ್ನ ಕರ್ಕೊಂಡು ಅಲ್ಲಿ ಡಿಪಾರ್ಟ್ಮೆಂಟನ್ನು ನಾವು ಜೊತೆಗೆ ಕರ್ಕೊಂಡು ಆ ಕಾರ್ಯಕ್ರಮನ ಮಾಡ್ಬೇಕಂತ ಮಾಡಿದ್ವಿ ನಾವು. ನಿಮ್ಮ ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬರುವ ಸಂಭವ ಏನಾದರೂ ಇದೆಯಾ? ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬಂದ್ಬಿಟ್ಟು ಐಗೂರು ಸುರೇಶ್ ಅಂತೇಳಿ, ಅವ್ರದ್ದು ಸಹ ರಿಪೋರ್ಟ್ ಪತ್ರಿಕೆ ಇದೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾರೆ, ಜೊತೆಗಿರ್ತಾರೆ. ಈ ಕಾರ್ಯಕ್ರಮದಲ್ಲಿ 3 ದಿವಸ ಇರ್ತಾರೆ. ಆಮೇಲೆ ನಾವು ಸುತ್ತಮುತ್ತಲ ಹಳ್ಳಿಯಲ್ಲಿ ನಾವು ಏನೇ ಈ ಕಾರ್ಯಕ್ರಮ ಮಾಡಿದ್ರು ಅವ್ರು ಯಾವಾಗಲೂ ನಮ್ಮ ಬೆನ್ನು ಹಿಂದಿರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದು ಸರ್. ಈಗ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇನ್ನೂ ಜೋರಾಗಿ ನಡೀಲಿ. ನಿಮ್ಮ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರಲಿ. ಆದಷ್ಟು ಈ ಕಾರ್ಯಕ್ರಮಕ್ಕೆ ಮಳೆ ಅಡ್ಡಿ ಮಾಡದೆ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಅಲ್ಲ, ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಮಾಧ್ಯಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನೀವು ಕಾರ್ಯಕ್ರಮನ ಎಲ್ಲರ ಸಾವಿರಾರು ಜನರಿಗೆ ವೀಕ್ಷಣೆ ಕೊಟ್ಟು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ನಮಗೂ ನಡೆಸೋಕ್ಕೆ ಸಪೋರ್ಟ್ ಮಾಡ್ತೀರಂತ ನಾವು